ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಕಲ ರೀತಿಯಾದಂತಹ ಸಿದ್ಧತೆಯಾಗಿದೆ. ರಾಜ್ಯ ತುಂಗಭದ್ರಾ ಆಡಳಿತ ಮಂಡಳಿಯಿಂದ ಸಕಲ ತಯಾರಿಯಾಗಿದೆ. ಮೊದಲಿಗೆ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಕಲ ತಯಾರಿಯಾಗಿದ್ದು, ನೀರಿನ ಮಟ್ಟ 40 TMCಗೆ ಕುಸಿದ್ರೆ ಮಾತ್ರ ಗೇಟ್ ಅಳವಡಿಕೆಯನ್ನ ಮಾಡಲಾಗುತ್ತೆ. ಸದ್ಯ 43 TMC ಇದ್ರೂ ಕೂಡ ಗೇಟ್ ಅಳವಡಿಕೆಗೆ ಸಿದ್ಧತೆ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಅಳವಡಿಕೆಗೆ ಆಗ್ತಾ ಇರುವಂತಹ ಸಕಲ ಸಿದ್ಧತೆಗಳಿದು. ರಾಜ್ಯ ತುಂಗಭದ್ರಾ ಆಡಳಿತ ಮಂಡಳಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲಿಗೆ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ತಯಾರಿ ಆಗ್ತಾ ಇದೆ. ನೀರಿನ ಮಟ್ಟ 40 TMCಗೆ ಕುಸಿದ್ರೆ ಮಾತ್ರ ಈ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡ್ತಾರೆ. ಸದ್ಯ 43 TMC ಇದ್ರೂ ಕೂಡ ಗೇಟ್ ಅಳವಡಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ತುಂಗಭದ್ರಾ ಆಡಳಿತ ಮಂಡಳಿಯಿಂದ ಸಕಲ ತಯಾರಿಯಾಗಿದೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಗಾಗಿ. ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಅಳವಡಿಕೆಯ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು, ಈಗ ಆಲ್ರೆಡಿ ತುಂಗಭದ್ರಾ ಆಡಳಿತ ಮಂಡಳಿ ಕ್ರಸ್ಟ್ ಗೇಟ್ ಅನ್ನ ಬದಲಾಯಿಸುವ ಒಂದು ಸನ್ನಿವೇಶವನ್ನು ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ನಾವು ವಾಸ್ತವ ವರದಿಯನ್ನು ಕೊಡ್ತಾ ಇದ್ವಿ. ತುಂಗಭದ್ರಾ ಜಲಾಶಯದ ಅಡಿ ಅಂದರೆ ಮುಂಭಾಗದಿಂದನೇ ವರದಿಯನ್ನು ಕೊಡ್ತಾ ಹೋಗ್ತವೆ. ಕಳೆದ ವರ್ಷ ಈ ಒಂದು ಕ್ರಸ್ಟ್ ಗೇಟ್ ಏನಿದೆ, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟು ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತೆ. ತದನಂತರ ಆ ಕ್ರಸ್ಟ್ ಗೇಟನ್ನು ಕೂಡಿಸ್ಲಿಕ್ಕೆ ಸುಮಾರು 1 ವಾರಗಳ ಕಾಲ ತಜ್ಞರ ತಂಡ ಶತಪ್ರಯತ್ನವನ್ನು ಮಾಡಿಬಿಟ್ಟು ಕ್ರಸ್ಟ್ ಗೇಟನ್ನು ಕೂಡಿಸುತ್ತೆ. ತದನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸತತವಾಗಿ ಜಿ ಕನ್ನಡ ನ್ಯೂಸ್ನಲ್ಲಿ ಕೂಡ ವರದಿ ಬಿತ್ತರಾದ ನಂತರ ಕೂಡ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎತ್ತೆತ್ಕೊಂಡ ಪರಿಣಾಮವಾಗಿ ಈಗ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಸುಮಾರು 6 ರಿಂದ 7 ಕ್ರಸ್ಟ್ ಗೇಟನ್ನು ರಿಮೂವ್ ಮಾಡಲಾಗಿದೆ ಮತ್ತು 18ನೇ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ತಂತ್ರಜ್ಞರ ತಂಡ ಕೂಡ ನೋಡ್ಬೋದು ಮೈ ನವಿರೇಳಿಸುತ್ತೆ. ಅವರ ಮಾಡ್ತಕ್ಕಂಥ ಕೆಲಸ, ಕಾರ್ಮಿಕರ ಕೆಲಸ ನಿಜಕ್ಕೂ ಕೂಡ ಮೈ ನವಿರೇಳಿಸುವಂತಹ ಕಾರ್ಯ. ಆ ಜೋತಾಡ್ತಕ್ಕಂಥದ್ದು ಮತ್ತು ಕ್ರಸ್ಟ್ ಗೇಟನ್ನು ಕೂಡಿಸುವಂಥ ಪ್ರಯತ್ನ ಇದೆಯಲ್ಲ, ನಿಜಕ್ಕೂ ಕೂಡ ಮೈ ರೋಮಾಂಚನ ಆಗ್ತಕ್ಕಂಥ ಸಂದರ್ಭವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಈ ಒಂದು ಜಲಾಶಯವನ್ನು ನೆಚ್ಚಿಕೊಂಡು ಬಿಟ್ಟು ಸುಮಾರು 3 ರಾಜ್ಯ 8 ಜಿಲ್ಲೆಯ ಜನ ಸುಮಾರು 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಭತ್ತ ಬೆಳೀತಾರೆ, ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳೀತಾರೆ. ಹಾಗಾಗಿ ಈ ವರ್ಷ ಎಲ್ಲೋ ಒಂದು ಕಡೆ ಒಂದು ಬೆಳೆಗೆ ಮಾತ್ರ ನೀರು ಸಿಗ್ತಾ ಇರೋ ಕಾರಣಕ್ಕೋಸ್ಕರ ಇನ್ನು 6 ತಿಂಗಳ ಕಾಲ ಜಲಾಶಯಕ್ಕೆ ನೀರು ಕೂಡ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಸರ್ಕಾರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 6 ತಿಂಗಳಲ್ಲಿ ಒಂದು ಕಡೆ ಎಡದಂಡೆ ಕಾಲುವೆಯ ರಿಪೇರಿ ಕಾರ್ಯ ಕೈಗೆತ್ಕೊಂಡ್ರೆ ಒಂದು ಕಡೆ ಆಡಳಿತ ಮಂಡಳಿ, ಇನ್ನೊಂದು ಕಡೆ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಈ ಒಂದು ತುಂಗಭದ್ರಾ ಆಡಳಿತ ಮಂಡಳಿ ಮುಂದಾಗಿರ್ತಕ್ಕಂಥದ್ದು. ಸುಮಾರು 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಕೂಡಿಸುವಂತ ಕೆಲಸ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಸುಮಾರು 33 ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ಬೇಕು ಅನ್ನುವಂಥದ್ದು ಕೂಡ ಸರ್ಕಾರ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿದ್ರೆ ಮುಂದಿನ ವರ್ಷ ರೈತರಿಗೆ 2 ಬೆಳೆಗಳಿಗೆ ನೀರು ಸಿಗುತ್ತೆ. ಮತ್ತು ರೈತರು ಕಂಡಂತ ಕನಸೇನಿತ್ತು, ನಾವು 2 ಬೆಳೆಗೆ ನೀರು ಸಿಗಬೇಕು, ಈ ವರ್ಷ ಕೂಡ 2 ಬೆಳೆಗೆ ನೀರು ಸಿಗುತ್ತೆ ಅನ್ನುವಂತಹ ಒಂದು ಸಂತಸದಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ರೈತರಿಗೆ ಈ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡಿ ಮುಂದಿನ ವರ್ಷಕ್ಕಾದ್ರೂ ನಮ್ಗೆ 2 ಬೆಳೆಗೆ ನೀರು ಸಿಗಬೇಕು ಅನ್ನುವಂಥದ್ದು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ತುಂಗಭದ್ರಾ ಆಡಳಿತ ಮಂಡಳಿ ಶತಪ್ರಯತ್ನವನ್ನ ಮಾಡಿಬಿಟ್ಟು 33 ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.